ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ ನೀರಾವರಿ ಸಚಿವರಾದಂತ ಉಪಮುಖ್ಯಮಂತ್ರಿಗಳ ಮುಖಾಂತರ ಆದೇಶವನ್ನು ಮಾಡಿಸಿ ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಹೋರಾಟಕ್ಕೆ ಇಳಿಯುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿಲ್ಲ, ಈ ಚಡ್ಡಿ ಹಾಕಿದವರಿಗೆ ದೊಣ್ಣೆ ಬೀಸುವವರಿಗೆ ನೀರಾವರಿ ಬಗ್ಗೆ ಏನು ತಿಳುವಳಿಕೆ ಇದೆ ಅಂತೇಳಿ. ಹೆಚ್ಚಿನ ಅಂಶ ಅವರು ಇದೊಂದು ಅವಕಾಶ, ಇದನ್ನು ಉಪಯೋಗ ಮಾಡಿಕೊಂಡು ಏನಾದರೂ ರಾಜಕೀಯ ಮಾಡುವ ಅಂತ ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮೊನ್ನೆ ಇಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ಕಂಬಳ ಮಾಡಬೇಕು ಅಂತೇಳಿ ಅಲ್ಲಿ ಇವತ್ತು ಯೋಜನೆ ಇಲಾಖೆ ಕೊಟ್ಟಿರುವಂತ ಜಾಗ 6 ಎಕರೆ ಚಿಲ್ಲರೆ, ಅಲ್ಲಿ ಅದು ಏನು ಹಸ್ತಾಂತರ ಆಗಲಿಲ್ಲ, ಕಂಬಳ ಸಮಿತಿಗೆ ಹಸ್ತಾಂತರ ಆಗಲಿಲ್ಲ. ಆದರೆ ಇವತ್ತು 13 ಎಕರೆ ಜಾಗದಲ್ಲಿ ದಬ್ಬಾಳಿಕೆ ಮಾಡಿ ಆ ಭಾಗದಲ್ಲಿ 10-25 ಜನ ಮನೆಯವರು ಇವರಿಗೆ ಓಟು ಕೊಟ್ಟಂತ ಜನ ಇದ್ದಾರೆ. ಅವರ ಜಾಗವನ್ನೆಲ್ಲ ಅತಿಕ್ರಮಣ ಮಾಡಿ ಏಕಾಏಕಿಯಾಗಿ ಇವತ್ತು 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡು ತಿರುಗಿದ್ರು. ಆ ಜಿಲ್ಲಾಡಳಿತದವರು ಮೊನ್ನೆ ಸೆಕ್ಷನ್ ಹಾಕಿದ್ರೆ ನಿಮ್ಮ ಚಡ್ಡಿ ಹಾಕಿದಂತ ದೊಣ್ಣೆ ಬೀಸುವಂತ ಶಾಸಕನಿಗೂ ಕೂಡ ಇವತ್ತು ಕಾನೂನು ಬಾಹಿರ ಅನ್ನುವಂಥ ರೀತಿಯಲ್ಲಿ ಕೇಸು ಬೀಳುವಂತ ಅವಕಾಶ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ಅತಿಕ್ರಮಣ ಮಾಡುವಂಥದ್ದೇ ನನ್ನ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದೇ ಕೆಲಸ ಕಾರ್ಯಗಳನ್ನು ನಾವು ಕಾಣ್ತಾ ಇದೀವಿ.